ಆಪ್ ಕಿ ಅದಾಲತ್ನಲ್ಲಿ ರಾಜಕಾರಣಿ ಹಾಗೂ ಫಿಲ್ಮ್ ಸ್ಟಾರ್ ರಾಜ್ ಬಬ್ಬರ್ ಮೇಲಿರುವ ಆರೋಪವೆಂದರೆ ಇವರು ಫಿಲ್ಮ್ ಇಂಡಸ್ಟ್ರಿಯವರ ಜೊತೆಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಎಂಬುದು. ಫಿಲ್ಮ್ ಇಂಡಸ್ಟ್ರಿನಲ್ಲಿ ನೀವು ಎಂಥ ಅದ್ಭುತ ಕೆಲಸಗಳನ್ನ ಮಾಡಿದ್ದೀರಂತ ನಾವು ನೋಡಿದ್ದೇವೆ. ಸಿನಿಮಾ ನಿಮಗೆ ಪ್ರೀತಿ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಮತ್ತೆ ಸ್ಟಾರ್ ಮಾಡಿದೆ. ಆದ್ರೆ ನೀವು ಪೀಕಲ್ಲಿದ್ದಾಗ ಜನ ಪ್ರೀತಿ ಕೊಡ್ತಾ ಇದ್ರು, ಫಿಲ್ಮ್ ಇಂಡಸ್ಟ್ರಿಗೆ ನಿಮ್ಮ ಅಗತ್ಯ ಇತ್ತು. ಆಗ ನೀವು ಬಿಟ್ಟು ರಾಜ್ಯಸಭೆಗೆ ಹೋಗ್ಬಿಟ್ರಿ. ನಾನು ಫಿಲ್ಮ್ ಇಂಡಸ್ಟ್ರಿಗೆ ವಿಶ್ವಾಸದ್ರೋಹ ಎಲ್ಲ ಮಾಡಲಿಲ್ಲ. ಎಲ್ಲೋ ಉತ್ಸಾಹದಲ್ಲಿ ನನಗ್ ನಾನೇ ಮೋಸ ಮಾಡ್ಕೊಂಡೆ ಅಂತ ಹೇಳ್ಬೋದು. ನನಗನ್ನಿಸ್ತು ನನ್ನ ಮೇಲೆ ಒಂದಷ್ಟು ಜವಾಬ್ದಾರಿಗಳನ್ನು ಹೊರಿಸ್ತಿದ್ದಾರೆ ಮತ್ತೆ ನನ್ನಿಂದ ಏನೋ ಬಯಸ್ತಾ ಇದ್ದಾರೆ ಅಂತ. ಸೊ ಒಂದೊಂದ್ಸಲ ಆಗುತ್ತಲ್ಲ, ನನ್ನೊಳಗೂ ಸ್ವಲ್ಪ ಹೀರೋಯಿಸಮ್ ಇತ್ತು. ಫಿಲಿಂ ಮಾಡಿ ಮಾಡಿ ಬಂದ್ಬಿಟ್ಟಿತ್ತು, ಜೊತೆಗೆ ನಮ್ಮ ಓದಿಂದನು. ಸೊ ನಾವೇ ಹೀರೋ ಆಗ್ಬಿಟ್ವಿ, ಮತ್ತೆ ನಮ್ಮ ಬೆಂಬಲ ಕೇಳ್ತಿದ್ದಾರೆ ಅಂದ್ರೆ ನಾವು ಬೆಂಬಲ ಕೊಟ್ಟೇ ಕೊಡ್ತೀವಿ ಅಂತ. ಸೊ ಅಷ್ಟೇ, ನಾನು ಜೊತೆಗೆ ನಿಂತೆ. ಮತ್ತೆ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ನಾನು ಯಾವತ್ತೂ ಯಾವುದೇ ಕೆಟ್ಟ ಉದ್ದೇಶಗಳ ಜೊತೆ ನಿಲ್ಲಿಲ್ಲ. ಬದಲಾಗಿ ಯಾವುದು ಸರಿ ಅನ್ನಿಸ್ತೋ, ಸರಿ ಅಂತ ತಿಳ್ಕೊಂಡಿದ್ನೋ, ಯಾವುದು ಸರಿ ಇತ್ತೋ ಅದಕ್ಕೆ ನಾನು ಜೊತೆಯಾಗಿ ನಿಂತೆ. ಮತ್ತೆ ಖಂಡಿತ ಅದರಿಂದ ನನಗೆ ಸ್ವಲ್ಪ ನಷ್ಟನೂ ಆಯಿತು. ನನಗೆ ಫೈನಾನ್ಷಿಯಲ್ ಲಾಸಸ್ ಆಯಿತು. ಫಿಲ್ಮ್ ನೋಡಿ, ಇಂಡಸ್ಟ್ರಿ ನಿಮ್ಗೆ ಆರ್ಥಿಕವಾಗಿ ನಷ್ಟ ಆಯ್ತು, ಫಿನಾನ್ಷಿಯಲ್ ನಷ್ಟ ಆಯ್ತು. ಆದ್ರೆ ಫಿಲ್ಮ್ ಇಂಡಸ್ಟ್ರಿಗೂ ನಷ್ಟ ಆಯ್ತಲ್ಲ. ಇಲ್ಲ. ನೋಡಿ, ನನಗೆ ನೆನಪಿದೆ, ಆ ಸಮಯದಲ್ಲಿ ನಿಮ್ಮ ದಲಾಲ್ ಸಿನಿಮಾ ಬಿಡುಗಡೆಯಾಗಿತ್ತು, ಸಾಕಷ್ಟು ದೊಡ್ಡ ಹಿಟ್ ಆಗಿತ್ತು. ಆ ಸಮಯದಲ್ಲಿ ಸಾಕಷ್ಟು ಸಿನಿಮಾಗಳು ನಿಮ್ಮನ್ನ ಹುಡ್ಕೊಂಡು ಬಂದಿತ್ತು. ಅದು ಹೌದು. ಆಗ ಮೊದಲನೇ ಸಲ ನನ್ನನ್ನು ಸಂಸದ ಮಾಡಿದಾಗ ರಾಜ್ಯಸಭೆಗೆ, ಆಗ ನನ್ನ ಹತ್ರ 63 ಸಿನಿಮಾಗಳಾಗಿತ್ತು. ಸೊ ಆ ಸನ್ನಿವೇಶದಲ್ಲಿ ನಾನು ರಾಜ್ಯಸಭೆ ಸದಸ್ಯ ಆದಮೇಲೆ ನಾನು ರಾಜ್ಯಸಭೆ ಒಳಗಡೆ ಕಾಲಿಟ್ಟಾಗ ಆಗ ನನ್ಗನ್ನಿಸ್ತು ಇದು ತುಂಬಾ ದೊಡ್ಡ ಜವಾಬ್ದಾರಿ ಅಂತ. ಇಲ್ಲಿ ಸುಮ್ಮನೆ ಹೋಗಿ ಬಂದು ಮಾಡಿದ್ರೆ ಆಗೋದಿಲ್ಲ. ಸೊ ನಾನು ಸ್ವಲ್ಪ ನನ್ನನ್ನು ನಾನು ಸಕ್ರಿಯವಾಗಿಟ್ಕೊಂಡೆ. ಸೊ ಸಕ್ರಿಯ ಆಗ್ತಾ ಆಗ್ತಾ ಎಷ್ಟು ಸಕ್ರಿಯ ಆಗ್ಬಿಟ್ಟೆ ಅಂದ್ರೆ, ಆ 63 ಸಿನಿಮಾ ಆದ್ಮೇಲೆ ನಾನು ನನ್ನ ಸಿನಿಮಾಗಳನ್ನ ಸೈನ್ ಮಾಡೋದನ್ನ ನಿಲ್ಲಿಸ್ಬಿಟ್ಟೆ. ಮತ್ತೆ ನಾನು ಇದರಲ್ಲಿ ಹೆಚ್ಚೆಚ್ಚು ನೋಡಿ, ನಿಮ್ಮ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಯಾತಕ್ಕೆ ಕೇಳುತ್ತೆ ಅಂತಂದ್ರೆ, ನೀವು ಫಿಲ್ಮ್ ಫ್ಯಾಮಿಲಿಯಿಂದ ಬಂದವರಲ್ಲ, ಆನುವಂಶಿಕವಾಗಿ ಬಂದದ್ದಲ್ಲ, ನಿಮ್ಮ ಸ್ವಂತ ಶಕ್ತಿಯಿಂದ ಸ್ಥಾನ ಗಟ್ಟಿ ಮಾಡ್ಕೊಂಡಿದ್ದು. ಮತ್ತೆ ನಾನ್ ಕೇಳ್ಪಟ್ಟೆ, ನೀವು ದಾರಾ ಸಿಂಗ್ ಅವರ ಸಿನಿಮಾಗಳನ್ನ ನೋಡಿ ನೋಡಿ ಪ್ರೇರಣೆ ಪಡ್ಕೊಂಡಿದ್ರಂತೆ. ನೋಡಿ, ನಿಮ್ ರಿಸರ್ಚ್ ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಸರಿನೂ ಇದೆ. ಅಂದ್ರೆ ನಿಜವಾಗ್ಲೂ ನನ್ನ ಮುಂಚಿನ ದಿನಗಳಲ್ಲಿ ಪ್ರಭಾವ ಆಗಿದ್ದು ಅಂದ್ರೆ ಅದು ದಾರಾ ಸಿಂಗ್ ಅವ್ರ ಸಿನಿಮಾಗಳಿಂದ. ಮತ್ತೆ ನನಗೆ ತುಂಬಾ ಮಜಾ ಬರ್ತಿತ್ತು. ಆದ್ರೆ ಜಂಪ್ ಅಂದ್ರೆ, ದಾರಾ ಸಿಂಗ್ ಜಿ ಆದ್ಮೇಲೆ ನಾನು ಮುಂದಕ್ಕೆ ಜಂಪ್ ಮಾಡಿದ್ನಲ್ಲ, ಅದು ದಿಲೀಪ್ ಕುಮಾರ್ ಸಾಬ್ ಅವರದ್ದು. ದಾರಾ ಸಿಂಗ್ ಇಂದ ದಿಲೀಪ್ ಕುಮಾರ್, ಇವರು ನನ್ನ ಜೀವನದಲ್ಲಿ 2 ಫಿಲ್ಮಿ ಏನಂತಾರೆ ಇನ್ಸ್ಪಿರೇಷನ್ ಆಗಿತ್ತು. ಇವರಿಂದಲೇ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು. ಈ ಮಾತು ನಿಜನಾ? ನೀವು ಮೊದಲನೇ ಸಲ ಸಿನಿಮಾಗೆ ಬಂದಿದ್ದಾಗ ನೀವು ಮಾಡಿದಂಥ ಪಾತ್ರ ಕೇವಲ ಅರ್ಧ ಸೆಂಟೆನ್ಸ್ ಇಂದಿತ್ತಂತೆ. ಅದ್ ಸರಿ. ನಾನು ಆ ಫಿಲಿಂನ 500 ರೂಪಾಯಲ್ಲಿ ಮಾಡಿದ್ದೆ. ಆ ಫಿಲ್ಮ್ ಹೆಸರು ಶಾರದಾ. ಮತ್ತೆ ಹೇಳ್ಕೊಳ್ಳೋದಿಕ್ಕೆ ನಾನು ಆ ಫಿಲ್ಮಲ್ಲಿ ಸೆಕೆಂಡ್ ಹೀರೋ, ಸಾರಿಕಾ ಅವ್ರ ಎದುರಿಗೆ. ಆದ್ರೆ ನನ್ನ ಮುಖ ಕೊನೆಯಲ್ಲಿ ತೋರಿಸ್ತಾರೆ. ಮತ್ತೆ ಯಾವಾಗ ಜಿತೇಂದರ್ ಸಾಬ್ ನನ್ನನ್ನು ಹಿಡಿತಾರೆ ಆಗ ನಾನು ಅವ್ರಿಗೆ ಹೇಳ್ತೀನಿ, ನನ್ ಗುರ್ಸಿಗ್ಲಿಲ್ವಾ ನಿಮ್ಗೆ, ಅದು ಸಾರಿಕಾ ಹೇಳ್ತಾರೆ, ಅವನೇ ಇವನು. ಇಷ್ಟೇ ಮಾತಿದ್ದದ್ದು. ಆದ್ರೆ ಸಿನಿಮಾ ಇಂಡಸ್ಟ್ರಿ ನಿಮ್ಮ ಸಾಮರ್ಥ್ಯವನ್ನ ಗುರುತಿಸೋದ್ರಲ್ಲಿ ಬಹಳ ಸಮಯ ತಗೊಳ್ತು. ಮೊದಲನೇ ರೋಲ್ ಸಿಕ್ಕಿದ್ ನಿಮ್ಗೆ ಶಕ್ತಿ ರೋಲ್, ಆಮೇಲೆ ಅದು ಅಮಿತಾಬ್ ಬಚ್ಚನ್ ಅವ್ರ ಪಾಲಾಯ್ತು. ಅದು ಸರಿನೇ. ಇದು ನಿಜಾನೇ. ನನಗೆ ಸಲೀಂ ಜಾವೇದ್ ಸಾಹೇಬ್ರು ಇಲ್ಲಿ ಡೆಲ್ಲಿಲಿ ನಾನು ಪ್ಲೇ ಮಾಡ್ತಿದ್ದೆ, ನಾಟಕ ಮಾಡ್ತಿದ್ದೆ. ಮತ್ತೆ ಇಲ್ಲಿಂದ ನನ್ನನ್ನು ಪಿಕಪ್ ಮಾಡ್ತಿದ್ರು. ಮತ್ತೆ ಅವರು ನನ್ನ ಪ್ಲೇ ನೋಡಿದ್ರು ಕೂಡ. ಮತ್ತೆ ಆಮೇಲೆ ನನ್ನನ್ನು ಸ್ಕ್ರೀನ್ ಟೆಸ್ಟಿಗೂ ಕರೆದ್ರು. ನನ್ನ ಸ್ಕ್ರೀನ್ ಟೆಸ್ಟ್ ಏನಿದೆ ದಿಲೀಪ್ ಕುಮಾರ್ ಸಾಹೇಬ್ರಿಗೆ ತೋರಿಸಿದ್ರು ಕೂಡ. ಪ್ರೊಡ್ಯೂಸರ್ ಮುಜೀರ್ ರಿಯಾಜ್ ಸಾಹೇಬ್ರು, ಡೈರೆಕ್ಟರ್ ರಮೇಶ್ ಸಿಪ್ಪಿ ಆಗಿದ್ರು. ನಾನು ಸೆಲೆಕ್ಟ್ ಆಗ್ಬಿಟ್ಟೆ. ಆಮೇಲೇನೋ ಕಮರ್ಷಿಯಲ್ ಕಾರಣಗಳಿಗೆ ಆಮೇಲೆ ನನ್ನನ್ನು ಆ ಸಿನಿಮಾದಿಂದ ತೆಗೆದು ಹಾಕ್ಬಿಟ್ರು. ಆದ್ರೆ ಅದಕ್ಕೂ ಮೊದಲು ನನ್ನಿಂದ ಸೈನ್ ಆಗಿತ್ತು. ಅದಕ್ಕೆ ಮತ್ತೆ ಅಮಿತಾಬ್ ಬಚ್ಚನ್ ಸಾಕಷ್ಟು ಹಣ ಗಳಿಸ್ಕೊಡ್ಬೋದು ಅಂತ ಅವ್ರಿಗೆ ಅನ್ಸಿರ್ಬೋದು. ಅದು ಸರಿನೇ ಅಲ್ವಾ? ಯಾಕೆಂದ್ರೆ ಆ ಸಮಯದಲ್ಲಿ ಅವರು ಸ್ಟಾರ್ ಆಗಿದ್ರು, ನಾನಿನ್ನು ಹೊಸ ಹುಡುಗ ಆಗಿದ್ದೆ. ನಾನು ಈ ವಿಷಯನ ಯಾವತ್ತೂ ಎಲ್ಲೂ ನನ್ನ ಬಾಯಿಂದ ಹೇಳಿದ್ದೇ ಇಲ್ಲ. ಆದ್ರೆ ಈ ವಿಷಯನ ಜಾವೇದ್ ಸಾಹೇಬರು ಈಗ ರೀಸೆಂಟಾಗಿ ಅವರೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು. ಶಕ್ತಿದು ಒರಿಜಿನಲ್ ಏನಿತ್ತು, ಆ ಮೇನ್ ಕ್ಯಾರೆಕ್ಟರ್ ಮಾಡಬೇಕಾಗಿದ್ದ ಹುಡುಗ ಏನಿದ್ದ, ಅದು ರಾಜಾ ಬಬ್ಬರ್ ಅಂತ. ಸೊ ನಾನಿವತ್ತು ಈ ವಿಷಯದಲ್ಲಿ ಖುಲಾಸೆ ಮಾಡ್ತಿದ್ದೀನಿ. ಇದಕ್ಕೆ ಮೊದಲು ನಾನು ಇದ್ರ ಬಗ್ಗೆ ಎಲ್ಲೂ ಮಾತಾಡಿರ್ಲಿಲ್ಲ. ನಾನು ಇನ್ನೊಂದು ವಿಷಯ ಬಹಿರಂಗಪಡಿಸ್ತೇನೆ. ನೋಡಿ, ನಮಕ್ ಹಲಾಲ್ ಸಿನಿಮಾ ಆಗ್ಬೇಕಾದ್ರೆ ಅದರಲ್ಲಿ ನಿಮಗೆ ಒಂದು ಪಾತ್ರನ ಆಫರ್ ಮಾಡಿದ್ರು. ಆಮೇಲೆ ಅದನ್ನ ನಿಮ್ಮಿಂದ ಕಿತ್ಕೊಂಡು ಶಶಿ ಕಪೂರ್ ಅವ್ರಿಗೆ ಕೊಟ್ಬಿಟ್ರು. ಸರ್, ನನ್ನ ಜೊತೆ ಇಂಥ ಘಟನೆಗಳು ನಡೀತಾನೆ ಇತ್ತು. ನನಗೆ ಸಿಗ್ಬೇಕಾಗಿದ್ದನ್ನ ಇನ್ಯಾರೋ ಕಿತ್ಕೊಂಡು ಹೊರಟೋಗ್ತಿದ್ರು. ಇಲ್ಲ, ಕಿತ್ಕೊಂಡು ಅಂತ ಹೇಳ್ಬಾರ್ದು. ನನ್ನ
ಪ್ರಕಾಶ್ ಮೆಹ್ತಾ ಸಾಹೇಬ್ರು 2 ಸಿನಿಮಾಗಳಿಗೆ ಸೈನ್ ಮಾಡಿದ್ರು. ಒಂದು ನಮಕ್ ಹರಾಮ್ ಮತ್ತೆ ಇನ್ನೊಂದು ಫಿಲ್ಮ್ ಇತ್ತು. ನಮಕ್ ಹಲಾಲ್, ಸಾರಿ. ಈಗಂತೂ ಅದ್ರ ಹೆಸರು ನನಗೆ ನೆನಪಿಲ್ಲ. ನಮಕ್ ಹಲಾಲ ಇಲ್ಲ ನಮಕ್ ಹರಾಮ ಅಂತ. ಸೈನ್ ಮಾಡಿದ್ರು, ಇಲ್ಲಿಂದ ಕರ್ಕೊಂಡು ಹೋಗಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ನೋಡಿ ಅಲ್ಲಿರೋದಕ್ಕೆ ನನ್ನ ಹತ್ರ ಯಾವುದೇ ಜಾಗ ಇಲ್ಲ, ಮೊದಲು ನೀವು ನನಗೆ ಒಂದು ಮನೆ ಕೊಡಿಸಿ ಅಂತ ಹೇಳಿದ್ದೆ ಅವ್ರಿಗೆ. ಅವರು ನಾನು ಉಳ್ಕೊಳ್ಳೋದಕ್ಕೆ 1 ವರ್ಷದ ಕಾಲ ಒಂದು ಮನೆ ಕೂಡ ಕೊಟ್ಟರು. ನಾನು ಹೇಳಿದೆ, ನಾನಿದನ್ನ ಅಂದರೆ ಅವರು ನನಗೆ ನೋಡಪ್ಪ ಸ್ವಲ್ಪ ಸಮಸ್ಯೆ ಇದೆ, ನಾವು ನಿನಗೆ ಇದರಲ್ಲಿ ರೋಲ್ ಕೊಡೋಕ್ಕಾಗಲ್ಲ ಅಂದರು. ನಾನಂದೆ, ನೋಡಿ 1 ವರ್ಷ ಜಾಗನ ನಾನು ಬಿಟ್ಕೊಡೋಕ್ಕಾಗಲ್ಲ ಅಂತ. 31 ಡಿಸೆಂಬರ್ 79ಗೆ ಖಾಲಿ ಮಾಡ್ತೀನಿ ಅಂತ ಹೇಳಿದೆ. ಯಾಕೆ ಅಂದರೆ ನಾನು 1ನೇ ತಾರೀಕು ಅಲ್ಲಿಗೆ ಹೋಗಿದ್ದು ಡಿಸೆಂಬರ್ 1ಕ್ಕೆ. ಸೊ ಅವರು ನನಗೆ ಹಿಂಗೆ ನೋಡೋದಿಕ್ಕೆ ಶುರು ಮಾಡಿದ್ರು. ರೋಲ್ ಕೊಡಲಿಲ್ಲ, ಆದರೆ 1 ವರ್ಷ ಕಾಲ ಅವರು ನನಗೆ ಮನೇಲಿರೋದಿಕ್ಕೆ ಬಿಟ್ರು. ಮತ್ತೆ ಅದೇ ಆ ಕೋಣೆ ಮತ್ತೆ ಆ ಮನೆಯಿಂದನೇ ನಾನಿವತ್ತು ಮುಂಬೈಯಲ್ಲಿ ಸ್ವಂತ ಮನೆ ಮಾಡ್ಕೊಳ್ಳೋದಿಕ್ಕಾಗಿತ್ತು. ಈ ಮಾತು ನಿಜನಾ? ಇನ್ಸಾಫ್ ಕಾ ತಾರೂಜ್ ಪಾತ್ರ ನಿಮಗೆ ತಂದುಕೊಟ್ಟಂತ ಪ್ರಖ್ಯಾತಿ ಇದೆಯಲ್ಲ, ಅದು ಎಂಥ ರೋಲ್ ಅಂತಂದ್ರೆ ಬೇರೆ ಎಲ್ಲ ನಟರು ನಾವು ಮಾಡಲ್ಲ ಅಂತಂದಾಗ ನಿಮ್ಮ ಬಳಿಗೆ ಬಂದಂತ ಪಾತ್ರ ಅದು. ಕೊಟ್ಟಂತ ಪ್ರಖ್ಯಾತಿ ಇದೆಯಲ್ಲ. ಹೌದು, ಯಾರೂ ಮಾಡಕ್ಕೆ ತಯಾರಿರಲಿಲ್ಲ. ಅದು ನೆಗೆಟಿವ್ ರೋಲ್ ಆಗಿತ್ತು. ಮತ್ತೆ ತುಂಬಾನೇ ಯಾವ ಥರದ ರೋಲು ಅಂದರೆ ಎಲ್ಲರೂ ಯೋಚನೆ ಮಾಡ್ತಿದ್ರು ಯಾವುದೇ ಆ್ಯಕ್ಟರ್ ಮಾಡಿದ್ರು ಅವ್ರ ಇಮೇಜ್ ಹಾಳಾಗೋಗುತ್ತೆ ಅಂತ. ಆದರೆ ಚೋಪ್ಡಾ ಸಾಹೇಬರು ನನಗೆ ಈ ರೋಲ್ ಮಾಡೋದಕ್ಕೆ ಹೇಳಿದಾಗ ನನಗಂತೂ ಯಾರೂ ಹಿಡಿಯೋರೇ ಇರಲಿಲ್ಲ. ಯಾಕೆ ಅಂದರೆ ಈ ರೋಲ್ ತುಂಬ ಅದ್ಭುತವಾಗಿದೆ ಅಂತ ನನಗನ್ಸಿತ್ತು. ಜನ ಯಾಕೆ ಇದನ್ನು ಮಾಡ್ತಿಲ್ಲ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕೆ ಅಂದರೆ ನಾನು ಥಿಯೇಟ್ರಿಂದ ಬಂದೋನು ಮತ್ತೆ ಥಿಯೇಟರ್ ಆ್ಯಕ್ಟರ್ ಆಗಿರೋದ್ರಿಂದ ನಾನು ಹೀರೋ ಆಗಿ ಮಾಡ್ತಿದ್ದೀನ, ಪಾಸಿಟಿವ್ ರೋಲಾ ಇಲ್ಲ ನೆಗೆಟಿವ್ ರೋಲಾ ಅಂತೆಲ್ಲ ನೋಡ್ತಿರ್ಲಿಲ್ಲ. ಯಾಕೆ ಅಂದರೆ ನಾವು ಥಿಯೇಟರ್ನಲ್ಲಿ ಎಲ್ಲ ಥರದ ರೋಲ್ನೂ ಮಾಡ್ತಿರ್ತಿದ್ವಿ, ಇವತ್ತು ಮಾಡ್ತಿದ್ದೀವಿ. ಅಂದರೆ ಇದು ಅದ್ಭುತವಾಗಿರೋ ರೋಲ್ ಆಗಿರುತ್ತೆ, ಸೆಂಟ್ರಲ್ ರೋಲ್ ಆಗಿರುತ್ತೆ. ಸೊ ನನಗವಾಗ ಅನಿಸ್ತು ಇಡೀ ಕತೆ ಈ ಪಾತ್ರದ ಮೇಲೆ, ಈ ಕ್ಯಾರೆಕ್ಟರ್ ಮೇಲೆ ನಿಂತಿದೆ. ಅಂದರೆ ಇವನೇನು ಮಾಡ್ತಾನೆ ಅದರಿಂದಾಗಿ ಕತೆನೇ ಶುರುವಾಗುತ್ತೆ. ಮಿಕ್ದವರೆಲ್ಲ ಸಪೋರ್ಟಿಂಗು, ಝೀನತ್ತು ಸಪೋರ್ಟಿಂಗು, ದೀಪಕ್ ಪರಾಶರು ಸಪೋರ್ಟಿಂಗು. ಸೊ ಇದೇ ಮೇನ್ ರೋಲು. ಮತ್ತೆ ನಾನು ಆ ರೋಲ್ ಮಾಡಿದ್ನಲ್ಲಾಗ ನಾನು ಅದರಲ್ಲಿ ಚೋಪ್ಡಾ ಜಿಗೆ ಹ್ಞೂ ಅಂದೆ, ನನಗೆ ಈ ರೋಲ್ ಮಾಡೋದಕ್ಕೆ ಇಷ್ಟ ಅಂತಂದೆ. ಮತ್ತೆ ಸೊ ಅವರು ನನಗೆ ತುಂಬ ಪ್ರೀತಿಯಿಂದ ಆ ರೋಲ್ ಬಗ್ಗೆ ಅರ್ಥ ಮಾಡಿಸಿದ್ರು. ಮತ್ತೆ ಕ್ರಮೇಣ ನನಗೆ ಅನ್ಸೋದಿಕ್ಕೆ ಶುರುವಾಯಿತು, ಅಂದರೆ ನಾನು ಈ ರೋಲ್ಗೋಸ್ಕರನೇ ಹುಟ್ಟಿರೋದು. ಅಂದರೆ ಅವನು ಮಾಡೋ ಕೆಲಸಕ್ಕಲ್ಲ, ಆ ರೋಲ್ಗೋಸ್ಕರ ಹುಟ್ಟಿದ್ದೆ. ಅದ್ರ ಸಫಲತೆ ನನಗೆ ಯಾವಾಗ ಗೊತ್ತಾಯ್ತು ಅಂತಂದರೆ ಆ ಸಿನಿಮಾದ ಪ್ರೀಮಿಯರ್ ಆದಾಗ. ಆಗ ನಾನು ನನ್ನ ಅಮ್ಮನ್ನ ಕರ್ಕೊಂಡು ಅದನ್ನ ನೋಡೋದಕ್ಕೆ ವಿಜ್ಞಾನ್ ಭವನ್ಗೆ ಹೋಗಿದ್ದೆ. ಮತ್ತಾಗ ನಮ್ಮ ಹತ್ರ ಗಾಡಿ ಎಲ್ಲ ಇರಲಿಲ್ಲ, ಟ್ಯಾಕ್ಸಿನಲ್ಲಿ ಹೋಗಿದ್ವಿ ಕುಟುಂಬದವರೆಲ್ಲ. ಸೊ ನಾವಿಲ್ಲಿ ಫಿಲ್ಮ್ ನೋಡಿ ಇಂಟರ್ವಲ್ನಲ್ಲಿ ಕೂತಿದ್ದಾಗ ನಮ್ಮನ್ನ ಯಾರೂ ಗುರ್ತು ಹಿಡಿಲಿಲ್ಲ. ಫಿಲಿಮ್ ನೋಡ್ತಿದ್ರು, ಮತ್ತು ಆಮೇಲೆ ಎಂಡಲ್ಲಿ ತುಂಬ ಬೈಕೋತಿದ್ರು ನನ್ನ. ಇಂಟರ್ವಲ್ನಲ್ಲೂ ಕೂಡ ಪ್ರತಿಯೊಬ್ಬರು ಬೈಕೋತಾ ಇದ್ರು. ಮತ್ತೆ ಅದರಲ್ಲೂ ಹೆಂಗಸರು ಸ್ವಲ್ಪ ಜಾಸ್ತಿನೇ ಬೈದಾಡ್ತಿದ್ರು. ಗೊತ್ತಲ್ಲ ಹೆಂಗಸರು ಹೆಂಗ್ ಬೈತಾರೆ ಅಂತ, ತುಂಬಾ ಬೈತಾ ಇದ್ರು. ಸೊ ನಮ್ಮಮ್ಮಂಗೆ ತುಂಬ ಬೇಜಾರಾಯಿತು. ಸೊ ನಾವು ಟ್ಯಾಕ್ಸಿಲಿ ಕೂರ್ತಿದ್ದ ಹಾಗೆ ನಮ್ಮಮ್ಮ ಅಳೋದಿಕ್ಕೆ ಶುರು ಮಾಡಿಬಿಟ್ರು, ಸಿಕ್ಕಾಬಟ್ಟೆ ಅಳೋದಿಕ್ಕೆ ಶುರು ಮಾಡಿಬಿಟ್ರು. ನನಗನ್ನಿಸ್ತು ಖುಷಿ ತಡ್ಕೊಳ್ಳೋದಿಕ್ಕಾಗದೆ ಅಳ್ತಾ ಇರಬೇಕು ಅಂತ. ಅಂದರೆ ಅವ್ರ ಮಗ ಫಿಲ್ಮಲ್ಲಿ ಕೆಲಸ ಮಾಡಿದ್ದಾನೆ, ನಾನು ಅವ್ರ ಕಾಲ್ಗೆ ನಮಸ್ಕಾರ ಮಾಡಿದೆ. ಖುಷಿಯಿಂದ ಅಳ್ತಿದ್ರು, ಕಣ್ಣು ಒರ್ಸ್ಕೊತಾ ಇದ್ರು. ಪಾಪ ಆಶೀರ್ವಾದ ಮಾಡಲಿ ಅಂತ ನಮಸ್ಕಾರ ಮಾಡಿದೆ. ಮಾಡ್ತಿದ್ದಂಗೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ಮಗ ನಾವು ಉಪವಾಸ ಇರ್ತೀವಿ, ಆದರೆ ಇಂಥ ಕೆಲಸ ಮಾತ್ರ ಮಾಡಬೇಡ. ಸೊ ನನಗನ್ನಿಸ್ತು ನನ್ನ 3 ವರ್ಷದ ಡ್ರಾಮಾ ಸ್ಕೂಲ್ ಟ್ರೈನಿಂಗ್ನಲ್ಲಿ ಮತ್ತೆ ನನ್ನ ಇಡೀ ಏನೋ ನನ್ನ ಪರಿಶ್ರಮ ಏನಿತ್ತು ಅದೆಲ್ಲ ಅದು ನಮ್ಮಮ್ಮನ ಮಾತಿಂದ ನನಗನ್ನಿಸ್ತು ನಾನು ಸಾಧಿಸ್ಬಿಟ್ಟೆ. ಯಾಕೆ ಅಂತ ಅಂದರೆ ನಮ್ಮಮ್ಮನಿಗೂ ಅನಿಸಿತ್ತು ನಾನು ಎಂಥದ್ದೋ ಪಾತ್ರ ಮಾಡಿದ್ದೀನಿ ಅಂತ, ಮತ್ತೆ ಇದನ್ನು ಮಾಡಬಾರ್ದು ಅಂತ ಅನಿಸಿತ್ತು. ಆದರೆ ನಾನು ಆ ರೋಲಲ್ಲಿ ಗೆದ್ಬಿಟ್ಟಿದ್ದೆ, ಆ ರೋಲಲ್ಲಿ ನಾನು ಸಫಲ ಆಗಿದ್ದೆ ಅಂತಾನೆ ಹೇಳ್ಬೋದು. ಆದ್ರೆ ಆನಂತರ ಸ್ಟೇಜ್ ಬದಲಾಯಿತು ನೋಡಿ. ಇದು ಬಹಳ ಹಳೇದಾದಂಥ 84ರ ಸ್ಟಾರ್ ಡಸ್ಟ್ ಮ್ಯಾಗಝಿನ್ನ ಒಂದು ಸಂಚಿಕೆ ನನ್ನ ಹತ್ರ ಇದೆ ನೋಡಿ. ಇದರಲ್ಲಿ ಬರೀತಾರೆ, ಆ ಕಾಲದಲ್ಲಿ ಝೀನತ್ ಅಮನ್, ರಾಮೇಶ್ವರಿ, ಪದ್ಮಿನಿ ಕೊಲ್ಹಾಪುರಿ, ಸ್ಮಿತಾ ಪಾಟೀಲ್ ಪ್ರತಿಯೊಬ್ಬರು ಕೂಡ ರಾಜ್ ಬಬ್ಬರ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಿದ್ರು. ಎಲ್ಲರೂ ಹೇಳ್ತಾ ಇದ್ರು ಸಿಂಪಲ್ ಆಗಿರ್ತಾರೆ, ಹಂಬಲ್ ಆಗಿರ್ತಾರೆ, ಸುಂದರವಾಗಿದ್ದಾರೆ ಅಂತ. ನಾನು ಅಲ್ಲ, ಇದಂತೂ ನನ್ನ ಮೇಲೆ ಆರೋಪ ಅಂತ ಹೇಳಕ್ಕಾಗಲ್ಲ. ಒಂದ್ ವೇಳೆ ಈಗ ಈಗಿನ ಕಾಲದಲ್ಲಿ ಇವೆಲ್ಲ ಆರೋಪ ಅಂತಿದ್ರೆ ನಾನು ಅದನ್ನ ಸ್ವೀಕಾರ ಮಾಡೋದಕ್ಕೆ ರೆಡಿ ಇದ್ದೀನಿ. ಈ ಮಾತು ನಿಜ ಆಗಿದ್ರೆ ನೀವು ಸ್ಮಿತಾ ಪಾಟೀಲ್ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ನಿಮ್ಮ ಸಂಭಾವನೆನ ಅರ್ಧಕ್ಕೆ ಇಳಿಸ್ತಾ ಇದ್ರಂತೆ, ಇದು ನಿಜನಾ? ನೋಡಿ, ನೀವು ಜಡ್ಜ್ ಸಾಹೇಬ್ರಿಗೆ ಸ್ಪಷ್ಟವಾಗಿ ಹೇಳ್ಬಿಡಿ, ನೀವು ಮಾತಾಡ್ತಾ ಇರೋದು ಸ್ಮಿತಾ ಪಾಟೀಲ್ ಬಗ್ಗೆ ಅಂತ. ಅದು ಹೌದು, ಇದು ನಿಜಾನೇ. ನನಗೆ ತುಂಬ ಉತ್ತಮವಾದ ಆ್ಯಕ್ಟ್ರೆಸ್ ಅವರು. ಅವ್ರ ಜೊತೆ ಕೆಲಸ ಮಾಡುವಾಗ ನನಗೆ ತುಂಬ ಇಷ್ಟ ಆಗ್ತಿತ್ತು.
ಮತ್ತೆ ಅವರು ಕೂಡ ಇಷ್ಟ ಆಗೋದಿಕ್ ಶುರುವಾಗಿದ್ರು. ಸೊ ಅದು 2 ಕಾರಣ ಇತ್ತು. ಮೊದಲನೇದಾಗಿ ಒಬ್ಬ ಅತ್ಯುತ್ತಮ ನಟಿ ಜೊತೆ ಒಬ್ಬ ಗೆಳತಿ ಜೊತೆ ಕೆಲಸ ಮಾಡೋ ಭಾಗ್ಯ, ಮತ್ತೆ ಇನ್ನೊಂದು ನಿಮ್ಗೆ ಒಬ್ರು ಸ್ನೇಹ, ಅವ್ರ ಜೊತೆ ಸಮಯ ಕಳೆಯೋದು, ಮತ್ತೆ ನಿಮ್ಗೆ ಇಷ್ಟವಾಗಿರೋ ವ್ಯಕ್ತಿ ಜೊತೆ ಊಟ ಮಾಡೋದಾಗ್ಲಿ ಅಥವಾ ಕಾಫಿ ನಿಮ್ಗೆ ಕುಡಿಯೋದಾಗ್ಲಿ. ಪ್ರೀತಿಯಾಗಿತ್ತು ಅಂತ ಯಾಕೆ ನೇರವಾಗಿ ಹೇಳ್ಬಾರ್ದು? ಅದೇನು ಅಂದ್ರೆ ಸರ್, ನಾನು ಇವ್ರ ಮುಖಗಳು ನೋಡಿ ನಾಚ್ಕೋತಾ ಇದ್ದೀನಿ. ಅಲ್ಲ, ಇವರೆಲ್ಲ ಏನ್ ಯೋಚಿಸ್ತಾ ಇರ್ಬೋದು ಅಂತ. ಒಂದ್ ವೇಳೆ ನಾನೇನಾದ್ರೂ ಅಲ್ಲಿ ನೋಡಿದ್ದಿದ್ರೆ 3-4ನೇ ರೋನ ಹೇಳ್ಬಿಟ್ಟಿರ್ತಿದ್ದೆ ನನಗೆ ಪ್ರೀತಿ ಆಗಿತ್ತು ಅಂತ. ಆದ್ರೆ ನೋಡಿ, ಈ ಮಾತು ಕೂಡ ನಿಜ. ಆ ಸಮಯದಲ್ಲಿ ನೀವು ನಿಮ್ಮ ಇಮೇಜ್ ಬಗ್ಗೆ ಎಷ್ಟು ಕಾಶಿಯಸ್ ಆಗಿದ್ರಿ ಅಂದ್ರೆ, ಕ್ರಿಟಿಸಿಸಮ್ ಬರ್ದೇ ಇರ್ಲಿ ಅಂತ ನೀವೇ ನಿಮ್ಮ ಮ್ಯಾಗಝಿನ್ ಶುರು ಮಾಡಿದ್ರೆ ಅದಕ್ಕೆ ಫೈನಾನ್ಸ್ ಕೂಡ ಮಾಡ್ತೀರಿ. ಇಲ್ವಲ್ಲ? ಇಲ್ಲ. ಆ ಸಮಯದಲ್ಲಿ ಟೇಕ್ 2 ಅನ್ನೋ ಒಂದು ಪತ್ರಿಕೆ ಪ್ರಿಂಟ್ ಆಗ್ತಾ ಇತ್ತು. ಅದು ನನ್ನ ಒಬ್ಬ ಗೆಳೆಯಂದು. ಅವನಿಗೆ 1-2 ತಿಂಗಳು ಮಟ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅವ್ನು ಕೇಳ್ದ, ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಕೇಳ್ದ. ಇತ್ತೀಚೆಗಂತೂ ಮ್ಯಾಗಝಿನ್ ಎಲ್ಲ ನಡೆಸಬೇಕು ಅಂದ್ರೆ ತುಂಬಾ ದುಡ್ಡು ಬೇಕಾಗತ್ತೆ. ಅವಾಗ ತುಂಬಾ ಸಣ್ಣ ಮೊತ್ತ ಬೇಕಾಗ್ತಿತ್ತು ಅಷ್ಟೇ. ಸೊ ಅವನು ನನ್ನನ್ನ ಸಹಾಯ ಕೇಳ್ದ. ಆದ್ರೆ ಆಮೇಲಂತೂ ಅದು ತುಂಬಾ ದೊಡ್ಡ ಪತ್ರಿಕೆ ಆಗೋಯ್ತು. ಫಿಲ್ಮಿ ಮ್ಯಾಗಝಿನ್ ಬೇರೆ ಶುರು ಮಾಡಿದ್ದ. ಆದ್ರೆ ನಾನ್ ಡೆಲ್ಲಿಯವನಲ್ವಾ, ಅದಕ್ಕೆ ನಾನು ಅವನಿಗೆ ಇಲ್ಲ ಅನ್ನೋದಿಕ್ಕಾಗ್ಲಿಲ್ಲ. ಅದಕ್ಕೆ ಸರಿ ಆಯ್ತು, ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳ್ದೆ. ಆದ್ರೆ ಅವನು ಇದುವರೆಗೂ ನನ್ನ ಬಗ್ಗೆ ಒಂದೇ ಒಂದು ಇಂಟರ್ವ್ಯೂ ಅಥವಾ ಒಂದು ಆರ್ಟಿಕಲ್ ಕೂಡ ಅವನು ನನ್ನ ಬಗ್ಗೆ ಬರ್ದೇ ಇಲ್ಲ. ಅದ್ರ ಬಗ್ಗೆ ನನಗೆ ತುಂಬಾ ಬೇಸರ ಇದೆ. पैसे के पैसे दिए, ब्याज का ब्याज नहीं मिला, कुछ नहीं हुआ। ನಿಮ್ಮ ಸಿನಿಮಾಗಳ ವಿಚಾರವಾಗಿ ಸಾಕಷ್ಟು ನೆನಪು ನಮ್ಮ ಜನರಿಗೆ ಇದ್ದೇ ಇರುತ್ತೆ. ಯಾರಾದರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ ರಾಜ್ ಬಬ್ಬರ್ ಅವರ ಸಿನಿಮಾಗಳ ಬಗ್ಗೆ? ಇಷ್ಟು ಜನ ದರ್ಶಕರ ಮಧ್ಯದಲ್ಲಿ ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ಪರಿಚಯಿಸ್ತೀನಿ ಅಂತ ಹೇಳ್ತೀನಿ. ಎಸ್, ನಿಮ್ ಸ್ಕೂಲಲ್ಲೇ ಓದಿದ್ದೀನಿ ನಾನು. ನೀವ್ ಎಲ್ಲಿ ಶಿಕ್ಷಣ ತಗೊಂಡಿದ್ರು ಅದೇ ಸ್ಕೂಲಲ್ಲಿ. ಎಸ್, ನಿಮ್ಮ ತಾಯಿ, ನಿಮ್ಮ ಸಿಸ್ಟರ್ ಅಂಜು, ನಿಮ್ಮ ಅಣ್ಣ ಸತೀಶ್, ನಿಮ್ಮ ಪಕ್ಕದ ಮನೆಯವಳು ಸರ್. ನಾನು ನಿಮ್ಮ ಹೌದಾ? ಪಕ್ಕದ ಮನೆಯವಳಾಗಿದ್ದೆ. ಮತ್ತೆ ಇದೇ ಕಾರಣಕ್ಕೆ ನೀವು ಬರ್ತಿದ್ದೀರಾ ಅಂತ ಗೊತ್ತಾದಾಗ ನನ್ ಮನ್ಸು ತಡಿಲಿಲ್ಲ, ಅದಕ್ಕೆ ಬಂದೆ. ನನ್ನನ್ನ ತಡ್ಕೊಳಕ್ಕಾಗ್ಲೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ ಮನ್ಸಿನ ಆಸೆ ಪೂರ್ತಿ ಆಯ್ತು. ನಾನು ನಿಮ್ ಮನೆಗೆ ತುಂಬಾ ಸಲ ಬರ್ತಾ ಇದ್ದೆ, ಮತ್ತೆ ನಿಮ್ಮ ತಾಯಿ ಪ್ರೀತಿ ತುಂಬಾ ಸಿಕ್ಕಿದೆ ನನ್ಗೆ. ನಿಮ್ So sweet. ಸಿಸ್ಟರ್ ಜೊತೆ ನಾನು ಕ್ಲಾಸಲ್ಲಿ ಓದ್ತಾ ಇದ್ದೆ. ನೀವು ನನ್ನ ಸೀನಿಯರ್ ಸರ್. ಸರ್, ಮತ್ತೆ ನೀವ್ ಒಂದ್ಸಲ ನನಗೆ ಸಿಗ್ಬೇಕು. ನನ್ ಮನ್ಸಿನ ಆಸೆ ನೋಡಿ, ಅದು, ಒಂದ್ಸಲ ನಿಮ್ಗೆ ಇವರು ಎಷ್ಟು ಸಿಗ್ಬೇಕು ಚೆನ್ನಾಗಿ ಅನ್ನೋದು. ಗೊತ್ತಿದ್ದಾರೆ. ನೀವು ಪ್ರಶ್ನೆ ಕೇಳಿದಾಗ ಖಂಡಿತವಾಗ್ಲೂ ಏನಾದ್ರೂ ಒಂದು ಮಸಾಲೆ ಇರೋ ಪ್ರಶ್ನೆನೇ ಕೇಳಬೇಕು. ಸರ್ ಬಗ್ಗೆ ನನಗೆ ಗೊತ್ತಿರೋಂಥದ್ದು ಅಂದ್ರೆ ಸಿನಿಮಾ ಅಂದ್ರೆ ತುಂಬಾ ಶಾಕ್ ಇತ್ತು ಅವರಿಗೆ. ಮತ್ತೆ ಸಿಸ್ಟರಿಂದನೂ ತುಂಬಾನೇ ಸ್ವಲ್ಪ ಜಾಸ್ತಿನೇ ಗೊತ್ತಾಗಿತ್ತು. ಹೇಳ್ತಾ ಇದ್ರು, ನಿಮ್ ಮನೆಗ್ ಜಾಸ್ತಿ ಬಂದು ಹೋಗಿ ಮಾಡ್ತಾ ಇದ್ದೆ ನಾನು. ಸೋ ಸ್ವೀಟ್. ಇವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವರ ಪ್ರೀತಿ ಪ್ರೇಮದ ಕತೆ ಶುರುವಾಗಿದ್ದು ಸ್ಕೂಲು ಮತ್ತೆ ಕಾಲೇಜ್ಗಳಿಂದಾನೆ ಅಂತ. ಮತ್ತೆ ಸರ್, ಇವತ್ತು ಈಶ್ವರ್ ಅವರ ಕಾರಣದಿಂದ ಇಲ್ಲಿಗೆ ಬರೋದಕ್ ಸಾಧ್ಯ ಆಯ್ತು. ಥ್ಯಾಂಕ್ ಯು ಸೋ ಅವ್ರು ಮಚ್. ನನಗೆ ಹೇಳಿದ್ರು, ತುಂಬಾನೇ ಅದಕ್ಕೆ ಖುಷಿ ನಾನು ಆಯ್ತು. ಇಲ್ಲಿಗೆ ಬಂದೆ. ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ನನ್ ಕನ್ಸಾಗಿತ್ತು ನಿಮ್ಮನ್ನ ಒಂದ್ಸಲ ಭೇಟಿ ಮಾಡ್ಲೇಬೇಕು ಅಂತ, ಅದಕ್ಕೆ ಬಂದೆ. ಎಷ್ಟೋ ವರ್ಷಗಳ ನಂತರ ಇವತ್ ನಾನು ನಿಮ್ಮನ್ನ ಭೇಟಿ ಮಾಡಿದ್ದೀನಿ. ಆಗ್ರಾ ಹತ್ರ ಒಂದು ಜಾಗ ಇದೆ. ನೋಡಿ, ನೀವು ಹೀಗೆಲ್ಲ ಹೇಳ್ಬೇಡಿ. ಇವತ್ತಿನ ಈ ಜನರೇಷನ್ ಏನಿದೆ, ತಡ್ಕೊಳ್ಳೋದಿಕ್ಕಾಗ್ಲಿಲ್ಲ ಅನ್ನೋ ಮಾತು ಇವ್ರುಗಳಿಗೆ ಅರ್ಥ ಆಗೋದಿಲ್ಲ. ಆ ಜಾಗನ ಮರೆಯಕ್ಕಾಗಲ್ಲ. ಸರ್, ನಾನು ಮೊನ್ನೆ ಹೇಳ್ದೆ ರಾಜ್ ಬಬ್ಬರ್ ಅವ್ರು ಬರ್ತಾ ಇದಾರೆ ಅಂತ. ಅದಕ್ಕೆ ನನಗೆ ಪ್ರತಿದಿನ ಫೋನ್ ಮಾಡ್ತಾ ಇದ್ದಾಳೆ, ನಾನು ಬರ್ತೀನಿ ಅಂತ. ನನಗ್ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಿದ್ದಾಳೆ. ರಾತ್ರಿ ಹೊತ್ತು ನನಗ್ ನಿದ್ದೆ ಬರ್ತಿಲ್ಲ ಅಂತ. ನಾನು ಅವ್ರನ್ನ ಒಂದ್ಸಲ ನೋಡ್ಲೇಬೇಕು ಅಂತ. ನೋಡಿ, ಈಗ ನಿಮ್ ಸ್ಕೂಲ್ನಲ್ಲಿ ಓದ್ತಾ ಇದ್ದವ್ರ ಜೊತೆ ನಿಮ್ಮ ಭೇಟಿ ಕೂಡ ಆಯ್ತು. ಮತ್ತೆ ನಾನ್ ಕೇಳ್ಪಟ್ಟಿದ್ದೆ, ಒಬ್ರು ಹೀರೋಯಿನ್ ಇದ್ರು, ಸಲ್ಮಾ ಆಗಾ. Okay. ಅವ್ರ ಜೊತೆ ಮಾಡಿದಂತ ನಿಕಾ ಸಿನಿಮಾ ಬಹಳ ಫೇಮಸ್ ಆಯ್ತು. ಹಾ, ಫಿಲ್ಮ್. ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ನೋಡಿದೆ. ಅವರೀಗ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಪ್ರಚಾರ ಮಾಡ್ತಾ ಇದ್ದಾರೆ ರಾಜ್ ಬಬ್ಬರ್ ಅವರ ವಿರುದ್ಧ. ಹೇಳ್ಬೇಕು ಅಂದ್ರೆ ನಿಕಾಗೋ ಮುಂಚೆ ಆ ಫಿಲ್ಮ್ ಹೆಸರು ತಲಾಕ್ ಅಂತ ಇತ್ತು. ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ಅದ್ರ ಹೆಸರು ಬದಲಾಯಿಸಿ ನಿಖಾ ಅಂತ ಮಾಡಿ ಪಾಸಿಟಿವ್ ಆಗ್ಲಿ ಅಂತ. ಇನ್ನು ಅವ್ರಿಗೆ ಬಿಟ್ಟಿದ್ದು. ನನಗೆ ಖುಷಿ ಇದೆ, ಈ
ಸಲ್ಮಾ ಸಾಹಿಬ ಏನಿದ್ದಾರೆ ಅವರು ತುಂಬ ಒಳ್ಳೆ ವ್ಯಕ್ತಿ. ಒಂದ್ ವೇಳೆ ಬಂದ್ರೆ ಕನಿಷ್ಠ ಪಕ್ಷ ಒಳ್ಳೆ ಮಾತುಗಳನ್ನಾಡ್ತಾರೆ. ನಾವು ಕೇಳ್ತೀವಿ ಅವ್ರೇನ್ ಮಾತಾಡ್ತಾರೆ ಅಂತ. ಒಂದ್ ವೇಳೆ ತಪ್ಪು ಮಾಡಿದ್ರೆ ನಾವು ಅದಕ್ಕೆ ಉತ್ತರನೂ ಕೊಟ್ಬಿಡ್ತೀವಿ.